ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚಿಕನ್ ತವಾ ಫ್ರೈ ಮಾಡೋದು ನೋಡೋಣ. ಫಸ್ಟು ಒಂದು ಬೌಲಲ್ಲಿ ನಾನು 2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಜೊತೆಗೆ ಉಪ್ಪು, ಬೇಕಾದಷ್ಟು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಅರಿಶಿನ ಪುಡಿ ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತಿದು 1 ಲೆಮನ್ ಜ್ಯೂಸ್. ಚೆನ್ನಾಗಿ ಮಿಕ್ಸ್ ಮಾಡೋಣ. ಹೀಗೆ ಈಗ 2 ಸ್ಪೂನಷ್ಟು ಎಣ್ಣೆ ಹಾಕೋಣ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ. ತುಂಬ ನೀರಾಗಿ ಮಿಕ್ಸ್ ಮಾಡೋದು ಬೇಡ. ನೋಡಿ, ಈ ಮಟ್ಟಿಗೆ ಸ್ವಲ್ಪ ಗಟ್ಟಿಯಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ KGಯಷ್ಟು ಚಿಕನ್ನ ತಗೊಂಡಿದ್ದೀನಿ. ದಪ್ಪ ದಪ್ಪ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಚಿಕನ್ ಹಾಕಿ ಚಿಕನ್ಗೆ ಒಳ್ಳೆ ಮಸಾಲೆಯನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 1 ಅವರ್ ತನಕ ಇದನ್ನು ನೆನೆಸಿಡೋಣ, ತಟ್ಟೆ ಮುಚ್ಚಿಟ್ಟು. ಇಲ್ಲಿ 1 ಗಂಟೆಗಳ ಕಾಲ ಚೆನ್ನಾಗಿ ಊರಿದೆ ಚಿಕನ್ನು. ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಕಬ್ಬಿಣದ ತವಾ ಇಟ್ಕೊಂಡಿದ್ದೀನಿ. ತವಾದಲ್ಲಿ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು 1/1 ಚಿಕನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ರೈ ಮಾಡೋದು ತುಂಬಾ ಈಸಿನೂ ಸಹ, ಆದರೆ ಇದನ್ನು ಹೇಗೆ ಫ್ರೈ ಮಾಡೋದು ಅನ್ನೋದು ಸಹ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಟು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ಈಗ ತಿರುಗಿಸಿ ಹಾಕೋಣ. ಇದು ಒಟ್ಟಿಗೆ ಫ್ರೈ ಆಗೋದಕ್ಕೆ ಜಸ್ಟ್ 10 ನಿಮಿಷ ಅಷ್ಟೇ ಬೇಕಾಗುತ್ತೆ. ಸೊ 10 ನಿಮಿಷದಲ್ಲಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಒಂದು ಕಡೆ ತಿರುಗಿಸಿ ಹಾಕಿದ ನಂತರ ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಮತ್ತೊಮ್ಮೆ ತಿರುಗಿಸಿ ಹಾಕೋಣ. ಮತ್ತೆ ತಿರುಗಿಸಿ ಹಾಕಿದ ಮೇಲೆ ಈಗ ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನಾವು ಒಂದು ಸರಿ ಫ್ರೈ ಮಾಡ್ಕೊಂಡ್ವಿ, ಮತ್ತೆ ತಿರುಗಿಸಿ ಹಾಕಿ ಫ್ರೈ ಮಾಡ್ಕೊಂಡ್ವಿ. ಮತ್ತು ಈಗ ಸೈಡಲ್ಲೆಲ್ಲ ಮಸಾಲೆ ಉಳಿದಿರುತ್ತಲ್ಲ ಚಿಕನಲ್ಲಿ, ಅದು ಸರಿಯಾಗಿ ಬೆಂದಿರೋದಿಲ್ಲ. ಅದನ್ನು ಹೀಗೆ ನೋಡಿ, ಹೀಗೆ ಮೇಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಸೇರಿಸಿ ಅದನ್ನು ಹತ್ರ ಹಾಕಿ ಫ್ರೈ ಮಾಡಿದ್ರೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಜಸ್ಟ್ 10 ನಿಮಿಷ ಬೇಕಷ್ಟೇ ಇದು ಚೆನ್ನಾಗಿ ಫ್ರೈ ಆಗಲಿಕ್ಕೆ, ತುಂಬ ಸಮಯ ಬೇಡ. ಕಲರ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಸೂಪರಾಗಿ ಕಾಣ್ತಾ ಇದೆ. ಅದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇದಂತೂ ನೀವು ತುಂಬ ನೆನೆಸ್ಕೊಂಡಾಗೆಲ್ಲ ಮಾಡ್ಬೋದು. ಮತ್ತು ಮಕ್ಕಳಿಗಂತೂ ಈ ಚಿಕನ್ ರೆಸಿಪಿ ಮಾಡಿಕೊಟ್ರೆ ಸೂಪರ್
ಸೂಪರಾಗಿ ಹೊಟ್ಟೆ ತುಂಬ ತಿನ್ನೋದಂತೂ ಗ್ಯಾರಂಟಿ. ಯಾಕೆ ಅಂದರೆ ಇದರಲ್ಲಿ ಅಷ್ಟೊಂದು ಮಸಾಲೆ ಇರೋದಿಲ್ಲ, ಜಸ್ಟ್ ಚಿಲ್ಲಿ ಪೌಡರು ಮತ್ತು ಸಾಲ್ಟ್ ಮತ್ತು ಅರಿಶಿನ ಪುಡಿ ಮತ್ತು ಲೆಮನ್ ಜ್ಯೂಸ್ ಮತ್ತು ಸ್ವಲ್ಪ ಎಣ್ಣೆ, ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು. ಇನ್ನೆಂಥ ಗರಂ ಮಸಾಲೆ ಬೇಕಾಗಿಲ್ಲ, ಧನಿಯಾ ಪೌಡ್ರ್ ಬೇಕಾಗಿಲ್ಲ, ಕಬಾಬ್ ಮಸಾಲೆ ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಎಷ್ಟು ಸಿಂಪಲ್ಲಾಗಿ ಸೂಪರಾಗಿ ಮಾಡ್ಬೋದು ಅಂತ ನಾನು ಈ ರೆಸಿಪಿಲಿ ತಿಳಿಸಿದ್ದೀನಿ. ಸೊ ನೀವು ಸಹ ಟ್ರೈ ಮಾಡಿ.